ಬಾಲ್ಯ ವಿವಾಹ ತಡೆಗೆ ಅರಿವು ಅಗತ್ಯ. ಸಾಗರ್ ಘಾಟ್ಗೆ. ಹಳ್ಳಿಗಳಲ್ಲಿ ಇನ್ನೂ ಗೌಪ್ಯವಾಗಿ ಬಾಲ್ಯ ವಿವಾಹಗಳು ನಡೆಯುತ್ತಿವೆ. ಇದರಿಂದ ಮಕ್ಕಳ ಮಾನಸಿಕ, ದೈಹಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗಳ ಮೇಲೆ ಗಂಭೀರ ದುಷ್ಪರಿಣಾಮ ಬೀರುತ್ತದೆ. ಇದೊಂದು ಸಮಾಜಕ್ಕೆ ಮಾರಕವಾದ ಪದ್ಧತಿಯಾಗಿದೆ ಎಂದು ಸ್ನೇಹ ILP ಸಂಯೋಜಕ ಸಾಗರ್ ಘಾಟ್ಗೆ ಹೇಳಿದರು. ತಾಲೂಕಿನ ಇಂಗಳಗಿಯ ಹನುಮಾನ್ ದೇವಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ, ಮಿಷನ್ ಶಕ್ತಿ ಯೋಜನೆ ಹಾಗೂ ಸ್ನೇಹ ILP ಸಹಯೋಗದಲ್ಲಿ ನಡೆದ ಸುರಕ್ಷತೆ, ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ಪದ್ಧತಿ ಹೋಗಲಾಡಿಸಲು ಹಳ್ಳಿಯ ಜನರಿಗೆ ಅರಿವು ಅಗತ್ಯವಾಗಿದೆ. ಇಂತಹ ಪ್ರಕರಣಗಳು ಕಂಡುಬಂದರೆ ಮಕ್ಕಳ ಸಹಾಯವಾಣಿ 1098 ಅಥವಾ 112ಕ್ಕೆ ಕರೆ ಮಾಡಿ ದೂರು ನೀಡಲು ತಿಳಿಸಿ. ಇಷ್ಟು ಬೇಗನ ಮದುವೆ ಯಾಕವ್ವ ಎನ್ನುವ ಗೀತೆಯನ್ನು ಹಾಡಿ ಅರಿವು ಮೂಡಿಸಿದರು. ಮಹಿಳಾ ಸಬಲೀಕರಣ ಘಟಕದ ಅಧ್ಯಕ್ಷೆ ಯಶೋಧಾ ಜೋಶಿ ಮಾತನಾಡಿ, ಬಾಲ್ಯ ವಿವಾಹದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದರ ಜೊತೆಗೆ ಬಾಲಗರ್ಭಿಣಿ, ಬಾಲ ಬಾಣಂತಿಯರ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದರಿಂದ ಮಕ್ಕಳು ಬಾಲ್ಯತನದಿಂದ ವಂಚಿತರಾಗಿ ಬೇಗ ಸಾವಿಗೀಡಾಗುತ್ತಿದ್ದಾರೆ. ಮಹಿಳೆಯರಿಗೆ ಇರುವ ವಿವಿಧ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅಂಗನವಾಡಿ ಮೇಲ್ವಿಚಾರಕಿ ನೀಲಮ್ಮ ಸಂಗಮ್ ಮಾತನಾಡಿ, ಅಂಗನವಾಡಿಯಲ್ಲಿ ಹೆಣ್ಣು ಮಕ್ಕಳಿಗಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶಾಂತಾಬಾಯಿ ಹಡ್ಪದ್, ಶ್ರೀಕಾಂತ್ ಪಾಟೀಲ್, ರಾಜೇಶ್ವರಿ ಶಿವಾಪುರ್, ಶಿಕ್ಷಕಿ JS ಬಿರಾದಾರ್, ಶಿಕ್ಷಕ ಮನೋಹರ್ ರಾಠೋಡ್, ಮಂಜುನಾಥ್ ಕೊಕ್ಕಟ್ನೂರ್, ಸಿದ್ದರಾಮಪ್ಪ ಪಾಟೀಲ್, ಚಿದಾನಂದ ಸ್ವಾಮಿ, ಹಿರೇಮಠ್, ಶಿವು ಹೊಸಮನಿ, ಆಶಾ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶಾಲಾ ಪೂರ್ವ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಮಲ್ಲಮ್ಮ ಹೊನ್ನಳಿ ನಿರೂಪಿಸಿದರು. ಅಂಗನವಾಡಿ ಕಾರ್ಯಕರ್ತೆ ಭಾಗ್ಯಶ್ರೀ ಸಾತಿಹಾಳ್ ಸ್ವಾಗತಿಸಿದರು. ಅನಸೂಯ ಬಿರಾದಾರ್ ವಂದಿಸಿದರು. ಚೈಲ್ಡ್ ಮ್ಯಾರೇಜ್ ಏನಾಗುತ್ತೆ ಅನ್ನೋದು ಎರಡೇ ಮಾತಲ್ಲಿ ಹೇಳ್ಬಿಡ್ತೀನಿ. ನಮ್ಮ ಶರೀರ ಡೆವಲಪ್ಮೆಂಟಲ್ ಏನು ಬೆಳವಣಿಗೆ ಆಗುತ್ತಿರುತ್ತಲ್ಲ, ಎಷ್ಟು ವರ್ಷ ತನಕ ನಮ್ಮ ಶರೀರ ಬೆಳವಣಿಗೆ ಆಗುತ್ತೆ. ಒಬ್ರು ಹೈಟ್ ಅದಾರ, ಒಬ್ರು ಗುಡ್ ಅದಾರ ಅಂತ ಹೇಳ್ತೇವಲ್ಲ, ಫೈನಲ್ ಆಗೋದು ಎಲ್ತಾನ 25 ವರ್ಷ ತನಕ ನಮ್ಮ ಎಲುಬುಗಳು ಬೋನ್ ಇರ್ತಾವಲ್ಲ, 25 ವರ್ಷ ತನಕ ಬೆಳವಣಿಗೆ ಆಗಂತ ಸಾಧ್ಯತೆ ಇರ್ತಾವೆ. ಅವಾಗ ಡಿಸೈಡ್ ಮಾಡ್ಬೋದು ಅಲ್ಲಿಂದ ನೀವು ಎತ್ತರ ಆಗಲ್ಲ ಅಂತೇಳಿ. ಹಾಗಿದ್ದಾಗ ಒಂದು ವೇಳೆ ನೀವು 18 ವರ್ಷಕ್ಕಿಂತ ಮುಂಚೆ ಏನಾದರೂ ನಿಮಗೆ ಮದುವೆ ಮಾಡಿದ್ರೆ ಏನು ಮುಂದಿನ ಪ್ರೋಸೆಸ್ಸು? ಒಂದು ವೇಳೆ ಅದಕ್ಕಿಂತ ಮುಂಚೆ 18 ವರ್ಷ ಮದುವೆ ಆಗಿ 18ರ ಒಳಗಡೆ ಏನಾದರೂ ಮಾಡಿದ್ರೆ ನಿಮ್ಮ ಬಾಡಿದು ಏನು ಗ್ರೋತ್ ಇರ್ತದಲ್ಲ, ಒಂದು ವೇಳೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಮುಗೀತು. ನಿಮ್ಮದೇ ಒಂದು ಶರೀರ, ಮಗುವಿನ ಶರೀರ ಬೆಳವಣಿಗೆ ಹಂತದಲ್ಲಿ ಇರ್ತದೆ. ಅವಾಗೇನಾದರೂ ನಿಮ್ಮನ್ನು ಮದುವೆ ಮಾಡಿಕೊಟ್ರೆ ಅಂದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಶರೀರ ನೀವೊಂದು ಮಗುವಿಗೆ ಇನ್ನೊಂದು ಮಗುವಿಗೆ ನೀವು ಪ್ರೆಗ್ನೆಂಟ್ ಆದಾಗ ಬೆಳವಣಿಗೆ ನಿಮ್ಮ ಶರೀರದಲ್ಲಿರೋಂಥದ್ದು ಅದು ಕೊಡ್ಬೇಕಾಗತ್ತ. ಸೊ ಹಾಗಾಗಿ ಏನಾಗುತ್ತಾ, ಶರೀರ ನಿಮ್ಮದು ಬೆಳವಣಿಗೆ ಅಲ್ಲಿಗೆ ಮುಗಿದು ಬಿಡ್ತದೆ. ಬೆಳವಣಿಗೆ ನಿಮ್ಮದು ಆಗಲ್ಲ ಮುಂದೆ. ಅಷ್ಟೇ ಎಟ್ಟು ಇರ್ತಿರಲಿಲ್ಲ, 15 ವರ್ಷಕ್ಕೆ ಲಗ್ನ ಮಾಡಿದ್ರೆ ಎಟ್ಟು ಇರ್ತಿರಲಿಲ್ಲ ಅಟ್ಟೇ ಇರ್ತದೆ. ಭಾಳ ಆದರೆ ಹಿಂಗೆ ಬೆಳಿಬೋದು, ಹಿಂಗೆ ಬೆಳೆಯೋಕ್ಕಾಗಲ್ಲ. ಗೊತ್ತಾಯ್ತಾ? ಇನ್ನೊಂದು 18 ವರ್ಷದ ಒಳಗಡೆ ಏನಾದರೂ ಪ್ರೆಗ್ನೆಂಟ್ ಆದ್ರೆ ಮುಂದೆ ಹುಟ್ಟುವ ಮಗು ಇಬ್ಬರಿಗೂ ತೊಂದರೆ ಇರ್ತದೆ. ತಾಯಿಗೂ ತೊಂದರೆ, ಹುಟ್ಟಂಥ ಮಗುವಿಗೂ ತೊಂದರೆ. ಏನಾಗುತ್ತಾ, ಸರಿಯಾಗಿ ಕಾಳಜಿ ತೊಗೊಳ್ಳೋಂಥ ಮಾನಸಿಕ ಸ್ಥಿತಿ ನಿಮ್ಮದು ಬೆಳವಣಿಗೆ ಆಗಿರಲ್ಲ. ಅವಾಗ ಏನಾಗುತ್ತಾ, ಹುಟ್ಟುವ ಮಗು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಡೆಲಿವರಿ ಟೈಮ್ನಾಗ ಸಮಸ್ಯೆ, ತಾಯಿಗೂ ಸಮಸ್ಯೆ, ಮಗುವಿಗೆ ಸಮಸ್ಯೆ ಆಗುತ್ತಾ. ಮಗು ಹುಟ್ಟಿದ್ರೂ ಅದು ಆರೋಗ್ಯವಂತಾಗಿ ಇರಲ್ಲ. 2.5 kgಕ್ಕಿಂತ ಹೆಚ್ಚಿರಬೇಕು. ಮಗು 1500 ಗ್ರಾಮು ಅಥವಾ ಒಂದು 1000 ಗ್ರಾಮ್ಗಿಂತ ಕಡಿಮೆ ಇರ್ತವೆ, 1 ಕಿಲೋಗಿಂತ ಕಡಿಮೆನೂ ಇರ್ತಾವೆ. ಈ ಥರ ಎಲ್ಲ ಸಮಸ್ಯೆ ಆಗ್ತಾವೆ. ಅಲ್ಲಿಂದ ನಿಮ್ಮದು ಒಂದು ವೇಳೆ ಏನೋ ಡೆಲಿವರಿ ಆಯಿತು, ಎಲ್ಲ ಆಯಿತು, ಮಗುನೂ ಚಲೋ ಅದ, ಮುಂದೆ ನೋಡ್ಕೊಳ್ಳೋಂಥ ಸ್ಥಿತಿ, ಮಾನಸಿಕ ಸ್ಥಿತಿನೂ ಇರಲ್ಲ. ನಿಮ್ಗೆ ಅಷ್ಟೊಂದು ನಾಲೆಜ್ ಇರ್ತದೆ ಆ ಟೈಮ್ನ. ಹೀಗಾಗಿ ಏನಾಗುತ್ತೆ, ತಾಯಿ ಮಗುವಿನ ಮರಣ ಸಂಖ್ಯೆ, ಮಗು 1 ತಿಂಗಳು ಆದ್ಮೇಲೆ ಸಾಯೋದು, ತಾಯಿನೂ 45 ದಿನದೊಳಗೆ ಸತ್ತರನ್ನ ಅದು ಡೆಲಿವರಿ ರಿಲೇಟೆಡೇ ಸತ್ತಾರ ಅಂತೇಳಿ ಇದು ಪ್ರೂವ್ ಆಗುತ್ತೆ. ಕೆಲವೊಂದು ಸಮಸ್ಯೆ ಇನ್ಫೆಕ್ಷನ್ ಆಗಿ ಸಾಯ್ಬೋದು. ಈ ಥರ ಇದರಿಂದ 18 ವರ್ಷಕ್ಕಿಂತ ಮುಂಚೆ ಯಾರು ಮದುವೆಗೆ ಏನಾದರೂ ಫೋರ್ಸ್ ಮಾಡಿದ್ರೆ ಸಹಾಯವಾಣಿ ನಂಬರ್ಗಳು ಮೇಡಮ್ ಅವ್ರು ಹೇಳ್ಯಾರಲ್ಲ, ಏನು 10 ನಂಬರ್ ನಿಮಗೆಲ್ಲ ಪರ್ಫೆಕ್ಟ್ ಇದೀರಿ ನೀವು ಸ್ಕೂಲ್ನಾಗ.
ನಿಮ್ಮದು ಅಟ್ಟೆ ಅಲ್ಲ, ನಿಮಗೆ ಮಾಡಕತ್ರ ಅಟ್ಟೆ ಮಾಡೋದಲ್ಲ ಅದು. ಅಕಸ್ಮಾತ್ ಓಣ್ಯಾಗ ಸುಮ್ಮನೆ ನಿಮ್ಮ ಮೊಬೈಲ್ ತೊಗೊಂಡು ಹಚ್ಚಿ ಸುಮ್ಮನೆ ಕೂತು ಬಿಡ್ಬೇಕು ಅಟ್ಟೆ. ಆ ಮನ್ಯಾಗ ಹಿಂಗೆ ಮಾಡ್ಲತ್ತಾರ ನೋಡ್ರಿ ಅಂತೇಳಿ ಹೇಳಿದ್ರು ಅವ್ರು ಬಂದು ಅವ್ರಿಗೆ ನಿಂದ್ರಿಸ್ತಾರೆ. ಗೊತ್ತಾಯ್ತಾ? ಇಷ್ಟು ಹೇಳಿ ಒಂದೆರಡು ಮಾತುಗಳು ಮುಗಿಸ್ತೀನಿ, ಹೆಚ್ಚಿಗೆ ಇರಲ್ಲ. ನಿಮ್ಮ ಎಲ್ಲ ಮಾತು ಗೊತ್ತಾಗಬೇಕು ಅಂತ ಕರ್ಸೀವಿ. ಯಾಕೆಂದ್ರೆ ಇಲ್ಲಿ ಅಣ್ಣವ್ರು ಇದ್ದಾರೆ, ಸರ್ ಅದಾರ, ಎಲ್ಲರೂ ಅದಾರ, ಎಲ್ಲ ಇಲಾಖೆದವರು ಗಂಡ್ಮಕ್ಳು ಬಂದಿವಿ, ಹೆಣ್ಮಕ್ಳು ಬಂದಿವಿ. ಇಲ್ಲಿ ವಿಷಯವನ್ನ ನಿಮ್ಮ ಮನ್ಯಾಗ ಹೋಗಿ ಹೇಳಬೇಕು ಅಂತ ನಿಮ್ಗೆ ಕರ್ಸೀವಿ. ಹೌದಿಲ್ಲ? ಯಾಕೆ ಕರ್ಸೀವಿ? ನಿಮ್ಮನ್ನ ಗದ್ದಲ ಮಾಡ್ಲಿಕ್ಕೆ ಕರ್ಸಿಲ್ಲ. ಇಲ್ಲಿ ಏನು ಹೇಳಕತ್ತಾರ, ಪ್ರತಿಯೊಬ್ಬರು ಸರ್ ಏನು ಹೇಳಿದ್ರು, ಅವ್ರು ಭಾಳ ಚಂದ ಹೇಳಿದ್ರು. ಮತ್ತೆ ಅವರು ನಮ್ಮ ಮೇಡಮ್ ಹೇಳಿದ್ರು, ನಮ್ಗಿಂತ ಮುಂಚೆ ಸಾಗರ್ ಸರ್ ಅವರು ಭಾಳ ಚಂದ ಹೇಳಿದ್ರು. ಎಲ್ಲ ಗೊತ್ತಿರ್ತಕ್ಕಂಥ ಇಲ್ಲಿ ಸನ್ನಿವೇಶಗಳನ್ನ ಬಿಚ್ಚಿದ್ರು. ನಾನು ಭಾಳ ಹೇಳಬೇಕಾಗಿಲ್ಲ, ನಾನು ಎರಡೇ ಮಾತು ಹೇಳ್ತೀನಿ ನಿಮ್ಗೆ. ನೀವು 981098 ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಭದ್ರ ಬುನಾದಿಗಳು, ನೀವು ಮೊದಲು ತಿಳ್ಕೊಬೇಕು. ಅದು ನನ್ನ ಉದ್ದೇಶ. ನೀವು ಮೊದಲು ತಿಳ್ಕೊಬೇಕಂತ ನಿಮ್ಮನ್ನು ಕರ್ಸೀವಿ. ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ ಇಲ್ಲ, ನಿಮ್ಮ ಕಲಿತ ನಿಮ್ಮ ಅಪ್ಪ ಅಮ್ಮ ಶಾಲೆ ಕಲ್ತಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಈ ಥರ ನಾವು ಹೇಳುವಂಥ ಕಾರ್ಯಕ್ರಮ ಗೊತ್ತಿರಂಗಿಲ್ಲ. ಅದಕ್ಕೆ ನೀವು ಹೋಗಿ ಹೇಳಬೇಕು, ಈ ಥರ ಸರ್ ಬಂದಿದ್ರು, ಮೇಡಮ್ ಬಂದಿದ್ರು, ಹೇಳ್ಯಾರ, ನಾನು ಮಾಡ್ಕೊಳಂಗಿಲ್ಲ ಮದುವೆ ಅಂತ ನೀವು ಅವರಿಗೆ ಹೇಳಬೇಕು. ತಿಳಿಸಿ ಈ ಥರ ತೊಂದರೆಗಳಾಗ್ತವ ಅಂತ ಅವರಿಗೆ ಒಂದು ತಿಳುವಳಿಕೆಯನ್ನು ಹೇಳೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ, ಬೆಳಿಬೇಕು, ಆ ಥರ ಹೇಳಬೇಕು ಅಂತ ಕರೆಸಿದ್ದು. ಹೌದಿಲ್ಲ? ನೀವೇ ಸುಮ್ಮನಾಗಬಾರ್ದು. ಅದಕ್ಕಾಗಿ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಆ ಒಂದು ತಿಳುವಳಿಕೆ ಮುಟ್ಲಿ ಅಂತಾನೆ ಕರ್ಸೀವಿ. ಸ್ವಚ್ಛತೆ ಬಗ್ಗೆ ಆಗಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರ, ಆ ಸ್ವಚ್ಛತೆ ಬಗ್ಗೆ ಹೇಳೋದ್ರಾಗ ತಿಳ್ಕೊಡ್ರಿ ಯಾವ ರೀತಿ ಇರಬೇಕು ಅಂತ. ಇದು ಕಾನೂನು ಅನ್ನುವಂಥದ್ದು ಬಹಳಷ್ಟು ಅದಾವ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮೇಡಮ್ ಅವ್ರು ಬಂದಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿದ್ರೆ ಭಾಳ ನೀವು ಚೆನ್ನಾಗಿ ಆಗ್ತೀರಿ. ಇಲ್ಲಿ ಎಷ್ಟೇ ಜನ ಬಂದಿರಲ್ಲ, ಅವ್ರ ಮಾತುಗಳು ಕೇಳಕತ್ತಿರ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ಇವತ್ತು ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ಲಕತ್ತಿದ್ದೇವೆ. ಬಾಲ್ಯ ವಿವಾಹ ನಿಂದಿರಿಸಬೇಕು, ಬಾಲ್ಯ ವಿವಾಹವನ್ನು ಮಾಡಬಾರ್ದು, ಬಾಲ್ಯ ವಿವಾಹದ ಜಾಗೃತಿ ಮಾಡಬೇಕು ಅನ್ನುವಂಥ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳು ಪ್ರತಿ ಇಲಾಖೆಯವರು ಹಮ್ಮಿಕೊಂಡಿದ್ರು ಕೂಡ ಪ್ರತಿ ವರ್ಷ ಸೀಸನ್ ಅದದು. ಒಂದು ಬೇಸಿಗೆ ಸೀಸನ, ಒಂದು ಈ ದೀಪಾವಳಿ ಸೀಸನ, ಹಲವಾರು ರೀತಿಯ ಮದುವೆಗಳನ್ನು ನಾವು ಮಾಡೇ ಮಾಡ್ತೇವೆ. ಹಲವಾರು ರೀತಿಯ ಕಾನೂನುಗಳು ಬಂದರೂ ಕೂಡ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮೆಲ್ಲ ಕುಟುಂಬಗಳು ಭಾಳ ಸಂತೋಷದ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಹೌದೇನಿಲ್ಲ? ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ? ನಮ್ಮೆಲ್ಲ ಕುಟುಂಬಗಳು ಭಾಳಷ್ಟು ಸಂತೋಷವಾದ ಅಂತ ತಿಳ್ಕೊಂಡಿದ್ದೇವೆ. ಯಾವ ಕುಟುಂಬಗಳು ಬಾಲ್ಯ ವಿವಾಹಗಳಾಗ್ತಾವ ಆ ಕುಟುಂಬಗಳು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಮಗು ಒಂದು 108 ಕನಸು ಇಟ್ಕೊಂಡು ಓದಬೇಕು, ಏನೋ ಆಗಬೇಕು, ಏನೇ ಮಾಡ್ಬೇಕಂತ ಆ ಎಲ್ಲ ಕನಸುಗಳನ್ನು ಕೊಲೆ ಮಾಡಿ ನಾವು ಏನು ಮಾಡ್ತಾ ಇದ್ದೇವೆ? ಮದುವೆ ಮಾಡ್ತಾ ಇದ್ದೇವೆ. ಫಸ್ಟ್ ಶಾಪ ಆ ಮನೆಗೆ ಆ ಮಗುವೆ ಹಾಕಿರ್ತಾಳೆ. ಯಾರು ಹಾಕ್ತಾಳ? ಆ ಮಗುವಿನ. ಆ ಮಗು ಹೆಣ್ಣು ಮಗು ಶಾಪ ಹಾಕಿಂದ ಆ ಮನೆ ಚಂದ ಆಗ್ತದ? ಆಗಲ್ಲ. ಅದು ಮೊದಲ ಆ ಮಗುವಿನ ನಾವೇನು ಮಾಡ್ಬೇಕಾಗಿದೆ? ಒಂದು ಸದೃಢ ಸಮಾಜದಲ್ಲಿ ಬಳಸಬೇಕಾಗಿತ್ತಂದ್ರೆ ಇದ್ರಾಗ ಏನು ಮ್ಯಾಗ ಕೂತಂಥ ಇಲಾಖೆಗಳ ಪಾತ್ರ ಒಂದು ಕೈ ಆದ್ರೆ ಇಲ್ಲಿ ಸಮುದಾಯದ ಜನರು ಮಕ್ಕಳ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ಯಾರೋ ಒಬ್ರು ಬಂದು ಎಲ್ಲಿಯವರು ಬಂದು ಒಂದು ಬಾಲ್ಯ ವಿವಾಹ ನಿಂದಿರಿಸ್ತೇವೆ, ಒಂದು ಬಾಲ್ಯ ವಿವಾಹ ಮಗುವಿಗೆ ಮಾಹಿತಿ ನೀಡ್ತೇವೆ ಅಂತಂದ್ರೆ ಅದು ಸಾಧ್ಯ ಅಲ್ಲ. ಯಾವಾಗ ನಮ್ಮ ಎಲ್ಲ ಪಾಲಕರು, ಹಿರಿಯರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ಬಾಲ್ಯ ವಿವಾಹಗಳನ್ನು ಮಾಡುವುದಿಲ್ಲ, ನಮ್ಮ ಊರೊಳಗೆ ನನ್ನ ಕಣ್ಣಿಗೆ ಏನಾದರೂ ಆ ಬಾಲ್ಯ ವಿವಾಹಗಳು ಕಂಡು ಅಂದ್ರೆ ನಾನು ಬಾಲ್ಯ ವಿವಾಹಗಳನ್ನು ಮಾಡೋದಿಲ್ಲ ಅಂಥೇಳಿ ಯಾವಾಗ ನಾವೆಲ್ಲರೂ ಮನಸ್ಸು ಮಾಡ್ತೇವೆ, ಅವಾಗ ಇದು ಬಾಲ್ಯ ವಿವಾಹ ನಿಂದ್ರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮದು ಎಲ್ಲ 30 ಜಿಲ್ಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ 5-5 ಜನ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕೆಲಸ ಒಂದು ಈ ಮಹಿಳೆಯರು ಮತ್ತು ಮಕ್ಕಳಿಗಿರುವಂಥ ಯೋಜನೆಗಳ ಬಗ್ಗೆ, ಸರ್ಕಾರಿ ಯೋಜನೆಗಳು ಏನಿದಾವ ಅದರ ಬಗ್ಗೆ ಎಲ್ಲ ಊರುಗಳು, ಗ್ರಾಮೀಣ ಮಟ್ಟದ ಸ್ಕೂಲು, ಕಾಲೇಜು, ಅಂಗನವಾಡಿ, ಗ್ರಾಮ ಪಂಚಾಯತ್ ಎಲ್ಲ ಕಡೆ ನಾವು ಹೋಗಿ ಅವೇರ್ನೆಸ್ ಮಾಡ್ತೇವೆ. ಅಂದರೆ ಹೇಳ್ತೇವೆ. ಅದ್ರ ಜೊತೆಗೆ ಯಾರ ಹೆಣ್ಮಕ್ಳಿಗೆ ತೊಂದರೆ ಆಯಿತು, ಈಗ ಗಂಡನಿಂದ ಅತ್ತೆ ಮಾವ ಏನಾರ ಪ್ರಾಬ್ಲಮ್ ಮಾಡಿದ್ರೆ ನಮ್ಮ ಹತ್ರ ಬಂದು ಅವ್ರು ಹೇಳಿದ್ರಂದ್ರೆ ಒಂದು ಮಹಿಳಾ ಸಾಂತ್ವನ ಕೇಂದ್ರ ಅಂತದಾವ, ಸ್ವಧಾರ ಕೇಂದ್ರ ಅಂತದಾವ, ಒನ್ ಸ್ಟಾಪ್ ಸೆಂಟರ್ ಅಂತ ನಮ್ಮ ಇಲಾಖೆಯಿಂದ ವರ್ಕ್ ಮಾಡ್ತಾ ಇದಾವ. ಅಲ್ಲಿ ನಾವು ಅವ್ರನ್ನ ಕಳಿಸ್ಕೊಡ್ತೀವಿ. ಅಲ್ಲಿ ಹೋದ್ರೆ ಆ ಹೆಣ್ಮಗಳಿಗೆ ಆ ಸಮಸ್ಯೆನ ಕೇಳ್ಕೊಂಡು ಅವ್ರಿಗೆ ಸೌಲಭ್ಯವನ್ನ ಕೊಡ್ತಾರೆ. ಇನ್ನು 3ನೇ ಕೆಲಸ ಏನಂದ್ರೆ, ಹೆಣ್ಮಕ್ಳಿಗೆ ಏನಾರ ಟ್ರೈನಿಂಗ್ ಬೇಕಾಗಿತ್ತಂದ್ರೆ, ಈಗ ಬ್ಯೂಟಿ ಪಾರ್ಲರು, ಆಮೇಲೆ ಇಲ್ಲಿ ನಾವು ಮನೇಲಿ ಕಲತ್ ಕೂತಿದ್ದೀವಿ, ಖಾಲಿ ಕೂತಿದ್ದೀವಿ ಅಂದಾಗ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಟೇಲರಿಂಗ್ ಆಗಿರ್ಬೋದು, ಅವ್ರು ಏನಾರ ಕಲಿತೀವಿ ಅಂದ್ರೆ ನಮ್ಮ ರೂಟ್ ಸೆಟ್ ಅಂತ ಸಂಸ್ಥೆ ಇದೆ ಬಿಜಾಪುರಲ್ಲಿ, ಅಲ್ಲಿ ನಾವು ಕಳಿಸ್ಕೊಡ್ತೀವಿ. ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅಂತ ಸಂಸ್ಥೆ ಇದೆ, ಅಲ್ಲಿ ಕಳಿಸ್ಕೊಡ್ತೀವಿ. ರೂಟ್ ಸೆಟ್ ಅಲ್ಲಿ ಅಲ್ಲೇ ಇದ್ದು ಅವರು ಕಲಿಬೇಕಾಗುತ್ತೆ.
45 ದಿನ ಅಲ್ಲೇ ಇರಬೇಕು. ಊಟ ತಿಂಡಿ ನಾಷ್ಟ ಎಲ್ಲ ಅವರೇ ಕೊಡ್ತಾರ, ವಿತ್ ಚಾ ಎಲ್ಲ ಅವರೇ ಕೊಡ್ತಾರ. ನಿಮಗೊಂದು ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರ. ಯಾವುದೇ ಹೆಣ್ಣು ಮಕ್ಕಳು ಖಾಲಿ ಇದ್ರಂದ್ರ, ಕಲ್ತೇವ್ರಿ ಮನ್ಯಾಗ ಖಾಲಿ ಕೂತೇವಂದ್ರ ಅಂತ ಹೆಣ್ಮಕ್ಳು ಕಳಿಸ್ಕೊಡ್ರಿ. ಅಲ್ಲಿ ಅವರು ಹಾಸ್ಟೆಲ್ ಗೀಸ್ಟೆಲ್ ಎಲ್ಲ ಇದೆ, ಆ ಥರನೂ ಕಲಿಯೋರಿದ್ದಾರೆ. ಇಲ್ರಿ ನಾವು ಮನೆಯಿಂದ ಹೋಗಿ ಬಂದು ಕಲಿತೀವಿ, ನಮ್ಮ ಗಂಡ ಇದ್ದಾರೆ, ಮಕ್ಕಳಿದಾವೆ ಅಂದ್ರೆ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅವ್ರು ನಿಮಗೆ ಹೊಲಿಗೆ ತರಬೇತಿ ಕಲಿಸ್ಕೊಡ್ತಾರೆ. ಹೊಲಿಗೆ ಕಲಿಸೋದು ಎಲ್ಲ ಕಲಿಸ್ತಾರ. ವಿತ್ ನೀವು ಹೋಗಿ ಬಂದಿದ್ದ ಗಾಡಿ ಚಾರ್ಜ್ ಸಹ ಅವರೇ ಕೊಡ್ತಾರೆ. ಸೊ ಇದು ಕೂಡ ಒಂದು ಹೆಲ್ಪ್ ಆಗುತ್ತಾ. ಅದ್ರ ಜೊತೆಗೆ ಇವನೇನು ಬಾಲ್ಯ ವಿವಾಹ ರಿಲೇಟೆಡ್ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ.